ಕಾಲೇಜ್ ಅಂದ್ರೆ ಅಲ್ಲಿ ಓದು ಬರಹ ಮಾತ್ರವಲ್ಲ ಎಂಜಾಯ್ಮೆಂಟ್ ಕೂಡ ಇರುತ್ತೆ. ಅದರಲ್ಲೂ ಅಮ್ಮಣ್ಣಿ ಕಾಲೇಜ್ ಅಂದ್ರೆ ಹೇಳಬೇಕಾ. ಫ್ರೆಶರ್ ಡೇ ನಿಮಿತ್ತ ಇವತ್ತು ಕಾಲೇಜ್ನ ವೇದಿಕೆ ಮಸ್ತ್ ಪ್ರೋಗ್ರಾಮ್ಗೆ ಸಾಕ್ಷಿ ಆಯಿತು. ವೇದಿಕೆ ಮೇಲೆ ಸಖತ್ ಸ್ಟೆಪ್ಸ್ ಹಾಕಿದ ವಿದ್ಯಾರ್ಥಿಗಳು, ಸಾಂಗ್ ಹಾಡಿ ಪ್ರೇಕ್ಷಕರನ್ನ ರಂಜಿಸಿದ ಸ್ಟೂಡೆಂಟ್ಸ್, ಗಮನ ಸೆಳೆದ ರ್ಯಾಂಪ್ ವಾಕ್. ಇದು ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜಿನಲ್ಲಿ ನಡೆದ ಫ್ರೆಶರ್ಸ್ ಡೇ ಕಾರ್ಯಕ್ರಮದ ಝಲಕ್. ಇವತ್ತು ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಮಹಿಳಾ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂಡ್ ಫ್ರೆಶರ್ಸ್ ಡೇ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಗ್ರೂಪ್ ಡ್ಯಾನ್ಸ್, ಸೋಲೋ ಡ್ಯಾನ್ಸ್, ಸಿಂಗಿಂಗ್, ತಪಾಂಗುಚ್ಚಿ ಸ್ಟೆಪ್ಸ್, ಫ್ಯಾಷನ್ ಶೋ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಟ್ರು. ಕಾರ್ಯಕ್ರಮಕ್ಕೆ ನಟ ಅರುಣ್ ಸಾಗರ್ ಆಗಮಿಸಿದ್ದು, ಇವರ ಜೊತೆ ವಿದ್ಯಾರ್ಥಿಗಳು ಸಖತ್ ಎಂಜಾಯ್ ಮಾಡಿದ್ರು.什么玩意儿？我们家没有的吗？上铺这么高有吗？那做的吗？那个突突。ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಫ್ರೆಶರ್ಸ್ ಡೇ ಬಂದಿದೆ, ಮತ್ತು ತುಂಬ ಚೆನ್ನಾಗಿ ನಡೆದಿದೆ. ಎಲ್ಲ ಯೂನಿಯನ್ ಮೆಂಬರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೋಆರ್ಡಿನೇಷನಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಮಿಸ್ ಫ್ರೆಶರ್ಸ್ ಇವಾಗ ನಡೀತಾ ಇದೆ, ಎಲ್ಲ ತುಂಬ ಎಕ್ಸೈಟ್ ಆಗಿದೆ. ಮತ್ತು ಫ್ಯಾಷನ್ ಶೋ ಮಾಡಿದ್ದು. ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲ ಡಾಕ್ಟರ್ ರಾಧಾಕೃಷ್ಣ, ಇತರೆ ಉಪನ್ಯಾಸಕರು ಕೂಡ ಸಾಥ್ ನೀಡಿದ್ರು. ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳು ನಾ ಮುಂದು ತಾ ಮುಂದು ಅಂತ ಭಾಗವಹಿಸಿದ್ರು. ಜೊತೆಗೆ ಮೊನ್ನೆಯಷ್ಟೇ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಬ್ಯಾಡ್ಜ್ಗಳನ್ನು ನೀಡಿ ಗೌರವಿಸಲಾಯಿತು. ಆಸ್ ಅ ಯೂನಿಯನ್ ಮೆಂಬರ್ ನಂದು ಮೊದಲನೇ ಒಂದು ಎಕ್ಸ್ಪೀರಿಯೆನ್ಸು. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಈವೆಂಟ್ಸ್ ಆರ್ಗನೈಸ್ ಮಾಡೋದಿರಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋದಿರಲಿ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ತೋರಿಸೋದಿರಲಿ, ಅದನ್ನು ಹಾಗೆ ನಡ್ಸ್ಕೊಂಡು ಬರೋದಿರಲಿ, ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ನನಗೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಕ್ಕೆ. ಒಟ್ನಲ್ಲಿ ಈ ಕಾಲೇಜ್ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿದ್ರು.